ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈಗ ಕೊಟ್ಟಿರುವಂತಹ ಎಲ್ಲ ಎಲಿಮೆಂಟ್ ಗಳನ್ನ ಒಂದು ಅರೇಯಲ್ಲಿ ನಾನು ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ ಗಳನ್ನ ಒಂದು ಅರೇಗೆ ಇನ್ಸರ್ಟ್ ಮಾಡಿ. ಸೊ ಸೇಮ್ ಆರ್ಡರ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. 16, 15, 4, 13, 2 ಮತ್ತೆ 1. ಈಗ ಕೊಟ್ಟಿರುವಂತಹ ಎಲ್ಲ ಎಲಿಮೆಂಟ್ ಗಳನ್ನು ನಾವು ಅರೇಯಲ್ಲಿ ಇನ್ಸರ್ಟ್ ಮಾಡಿದೀವಲ್ವಾ, ಫಸ್ಟ್ ಆ ಅರೇಗೆ ಒಂದು ಹೆಸರನ್ನ ಕೊಡಬೇಕು. ನಾನು ಬಿ ಅಂತ ಕೊಡ್ತೀನಿ, ನೀವು ಯಾವುದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡಿಕೊಂಡು ನೇಮ್ ಮಾಡಬಹುದು. ನೆಕ್ಸ್ಟ್ ಇಂಡೆಕ್ಸಿಂಗ್ 0, 1, 2, 3, 4, 5. ಸೊ 0 to 5 ಅಂತಂದ್ರೆ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದ್ದಂಗಾಯ್ತು ನಮ್ಮ ಒಂದು ಅರೇಯಲ್ಲಿ. ಟೋಟಲ್ ಲೆಂತ್ ಆಫ್ ದಿ ಅರೇ ವಿಲ್ ಬಿ ಈಕ್ವಲ್ ಟು 6. ಸೊ 0 to 5 ಅಂತಂದ್ರೆ ಟೋಟಲ್ 6. ನೋಡಿ ಈ ಸ್ಟೆಪ್ ಗಳಿಗೂ ಕೂಡ ಮಾರ್ಕ್ಸ್ ಇರುತ್ತೆ, ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ಬೇಕು ಪ್ರಾಬ್ಲಮ್ ಅನ್ನ. ಈಗ ಇನ್ಸರ್ಷನ್ ಸಾರ್ಟ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ. ಈ ಒಂದು ಏನ್ ಅರೇನ ಕ್ರಿಯೇಟ್ ಮಾಡ್ಕೊಂಡಿದೀವಿ, ಅಥವಾ ನೀವು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಂತ ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಇವುಗಳನ್ನ ನಾವು ಎರಡು ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು ಸಾರ್ಟೆಡ್ ಸಬ್ ಲಿಸ್ಟ್ ಅಥವಾ ಸಾರ್ಟೆಡ್ ಸಬ್ ಅರೇ, ಎರಡನೇದು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಥವಾ ಅನ್ಸಾರ್ಟೆಡ್ ಸಬ್ ಅರೇ. ನೀವು ಅರೇ ಅಂತ ಅನ್ಕೊಂಡ್ರೆ ಅರೇ, ಇಲ್ಲ ಲಿಸ್ಟ್ ಅಂತ ಅನ್ಕೊಂಡ್ರೆ ಲಿಸ್ಟ್. ಈಗ ನೋಡಿ, ಈ ಸಾರ್ಟೆಡ್ ಸಬ್ ಲಿಸ್ಟ್ ಏನಿದೆ, ಇದು ಇನ್ಕ್ರೀಸಿಂಗ್ ಆರ್ಡರ್ ಆದ್ರೂ ಮಾಡಬಹುದು, ಡಿಕ್ರೀಸಿಂಗ್ ಆರ್ಡರ್ ಆದ್ರೂ ಮಾಡಬಹುದು. ಅಂದ್ರೆ ಸಾರ್ಟಿಂಗ್ ಅಂತ ಅಂದ್ರೇನು, ಅರೇಂಜ್ಮೆಂಟ್. ನಾವು ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಇನ್ಸರ್ಷನ್ ಸಾರ್ಟ್ ಅನ್ನ ಅಪ್ಲೈ ಮಾಡಿಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೂ ಸಾರ್ಟ್ ಮಾಡಬಹುದು, ಡಿಕ್ರೀಸಿಂಗ್ ಆರ್ಡರ್ ಅಲ್ಲೂ ಸಾರ್ಟ್ ಮಾಡಬಹುದು. ಸೊ ಸಾರ್ಟೆಡ್ ಅಂತ ಅಂದ್ರೇನು, ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಅವರು ಇನ್ಕ್ರೀಸಿಂಗ್ ಆರ್ಡರ್ ಅನ್ನೇ ಕೇಳಿರ್ತಾರೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅನ್ನೇ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಯಾವ ರೀತಿ ಕೊಟ್ಟಿರುವಂತಹ ಅರೇಯನ್ನ ನಾನು ಡಿವೈಡ್ ಮಾಡಬೇಕು, ಸಾರ್ಟೆಡ್ ಮತ್ತೆ ಅನ್ಸಾರ್ಟೆಡ್ ಆಗಿ. ನೋಡಿ, ಮೊದಲನೇ ಎಲಿಮೆಂಟ್ ಅನ್ನ ನಾನು ಸಾರ್ಟೆಡ್ ಸಬ್ ಲಿಸ್ಟ್ ಅಂತ ತಗೊಂತೀನಿ. ಇನ್ನು ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ ಗಳನ್ನು ನಾನು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಥವಾ ಸಬ್ ಅರೇ ಅಂತ ಕನ್ಸಿಡರ್ ಮಾಡಬಹುದು. ಈಗ ಕೇವಲ ಒಂದೇ ಒಂದು ಎಲಿಮೆಂಟ್ ಸಾರ್ಟೆಡ್ ಆಗಿರೋದ್ರಿಂದ, ಇಲ್ಲಿ ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದ್ರಿಂದ ಅದು ಸಾರ್ಟ್ ಆಗಿರುತ್ತೆ. ಸಾರ್ಟ್ ಅಂತ ಅಂದ್ರೇನು, ಅದು ಕರೆಕ್ಟ್ ಆಗಿ ಅರೇಂಜ್ ಆಗಿದೆ ಅಂತ. ಒಂದೇ ಒಂದು ಇರೋದ್ರಿಂದ ಅರೇಂಜ್ ಆಗಿದೆ. ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್ ಅನ್ನು ಅಪ್ಲೈ ಮಾಡಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಹೇಗೆ. ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಮೊದಲನೇ ಎಲಿಮೆಂಟ್ ಅನ್ನ ಟೆಂಪರರಿ ಸ್ಪೇಸ್ ಗೆ ಕಳಿಸ್ಬೇಕು. ಸೊ ಒಂದು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಿ, ಟೆಂಪರರಿ ಸ್ಪೇಸ್ ಅನ್ನ ಅಲ್ಲಿಗೆ ನಾವು ಮೊದಲನೇ ಎಲಿಮೆಂಟ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಮೊದಲನೇ ಎಲಿಮೆಂಟ್ ಅನ್ನ ಅಲ್ಲಿಗೆ ಕಳಿಸಿದ್ವಿ. ಇವಾಗ ಈ 15 ಇಲ್ಲಿಂದ ಇಲ್ಲಿಗೆ ಟೆಂಪರರಿ ಸ್ಪೇಸಿಗೆ ಹೋದಾಗ ಏನಾಯ್ತು, ಇಲ್ಲಿ ಒಂದು ಎಂಟಿ ಸ್ಪೇಸ್ ಕ್ರಿಯೇಟ್ ಆದಂಗೆ ಆಯ್ತು. ಈ ಟೆಂಪರರಿ ಸ್ಪೇಸ್ 15 ಮತ್ತೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ನಾನು ಕಂಪೇರ್ ಮಾಡಬೇಕು. ಯಾವ್ದಿರೋದು 16. ಸೊ 16 ಮತ್ತೆ 15 ಅನ್ನ ಕಂಪೇರ್ ಮಾಡಿದ್ರೆ 16 ಈಸ್ ಗ್ರೇಟರ್ ದ್ಯಾನ್ 15. ಅಂದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಿನ್ನ ದೊಡ್ಡದಾಗಿದೆ. ಯಾವಾಗ ಸಾರ್ಟೆಡ್ ಸಬ್ ಲಿಸ್ಟ್ ಎಲಿಮೆಂಟ್ ಟೆಂಪರರಿ ಸ್ಪೇಸ್ ಗಿನ್ನ ಜಾಸ್ತಿ ಇರುತ್ತೆ, ಅವಾಗ ಆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ಒನ್ ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ ಒನ್ ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 16 ಇಲ್ಲಿದ್ದು ಇಲ್ಲಿ ಖಾಲಿ ಸ್ಪೇಸ್ ಕ್ರಿಯೇಟ್ ಆಗಿತ್ತಲ್ಲ, 15 ಟೆಂಪರರಿ ಸ್ಪೇಸಿಗೆ ಹೋದಾಗ ಅಲ್ಲಿಗೆ ಹೋಗುತ್ತೆ. ಒನ್ ಬಿಟ್ ರೈಟ್ ಸೈಡ್ ಶಿಫ್ಟ್. 16 ಬಂತು. ನೆಕ್ಸ್ಟ್ 4, 13, 2 ಮತ್ತೆ 1 ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ಇವಾಗ ನಾವು ಕಂಪೇರ್ ಮಾಡೋದಕ್ಕೆ 15 ಜೊತೆ ಯಾವುದೇ ಒಂದು ಎಲಿಮೆಂಟ್ ಇಲ್ಲ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ, ಯಾಕಂದ್ರೆ ಒಂದೇ ಒಂದಿತ್ತು, ಅದನ್ನ ಕಂಪೇರ್ ಮಾಡಾಯ್ತು. ಇವಾಗ ಇಲ್ಲಿ ಖಾಲಿ ಸ್ಪೇಸ್ ಇರೋದ್ರಿಂದ ಈ 15 ಅನ್ನ ತಗೊಂಡ್ಬಂದು ಇಲ್ಲಿ ಕೂರಿಸ್ಬೇಕು. ಯಾಕೆ, ಕಂಪೇರ್ ಮಾಡೋದಕ್ಕೆ ಯಾವುದೇ ಒಂದು ಎಲಿಮೆಂಟ್ ಇಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಎಂಡ್ ಆಯ್ತು. ಟೆಂಪರರಿ ಸ್ಪೇಸಿಗೆ ಕಳಿಸಿದ್ದಂತ ಎಲಿಮೆಂಟ್ ಅನ್ನ ತಗೊಂಡ್ಬಂದು ಕೂರಿಸಿದೀನಿ. ಈಗ ಎಲ್ಲಿವರೆಗೂ ಸಾರ್ಟ್ ಆಯ್ತು, 16 ವರೆಗೂ ಸಾರ್ಟ್ ಆಗಿದೆ. ಅಂದ್ರೆ 2 ಎಲಿಮೆಂಟ್ಗಳು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇದೆ, ಇನ್ನ ಉಳಿದಿರುವಂತಹ 4 ಎಲಿಮೆಂಟ್ಗಳು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇದಾವೆ ಅಂತ ಅರ್ಥ ಆಯ್ತು. ಈಗ ಸೇಮ್ ಅಪ್ಲೈ ಮಾಡಿ. ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಮೊದಲನೇ ಎಲಿಮೆಂಟ್ ಅನ್ನ ನಾವೇನ್ ಮಾಡಬೇಕು, ಟೆಂಪರರಿ ಸ್ಪೇಸ್ಗೆ ಕಳಿಸ್ಬೇಕು. ಸೊ ಎಲಿಮೆಂಟ್ ಯಾವುದು, 4. ಸೊ ಇವಾಗ 4 ಟೆಂಪರರಿ ಸ್ಪೇಸ್ ಅಲ್ಲಿ ಇದೆ. ಸೊ ಇವಾಗ ಟೆಂಪರರಿ ಸ್ಪೇಸಿಗೆ ಕಳಿಸಿರುವಂತಹ 4 ಅನ್ನ ನಾವು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳ ಜೊತೆ ಕಂಪೇರ್ ಮಾಡಬೇಕು. ಅದು ಕೂಡ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಬರಬೇಕು. ಸೊ ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಬರಬೇಕಾದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಯಾವ್ದು ಸಿಗೋದು, 16. ಸೊ 16 ಮತ್ತೆ 4 ಅನ್ನ ಕಂಪೇರ್ ಮಾಡಿ. 16 ಈಸ್ ಗ್ರೇಟರ್ ದ್ಯಾನ್ 4. ಯಾವಾಗ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಟೆಂಪರರಿ ಸ್ಪೇಸಿಗಿನ್ನ ಜಾಸ್ತಿ ಇರುತ್ತೆ, ಅವಾಗ ನಾವೇನ್ ಮಾಡ್ತೀವಿ, 1 ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಮಾಡ್ತೀವಿ.
ಸೊ 15 ಅದೇ ಜಾಗದಲ್ಲಿ ಇರುತ್ತೆ. 16 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಯಿತು. ಸೊ 16 ನೆಕ್ಸ್ಟ್ 13 ಅದೇ ರೀತಿ ಉಳ್ಕೊಳುತ್ತೆ 2 ಮತ್ತೆ 1. ನೆಕ್ಸ್ಟ್ ಇನ್ನೂ ಒಂದು ಎಲಿಮೆಂಟ್ ಇದೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ, ಅದು ಯಾವುದು 15. ಸೊ 15 ಮತ್ತೆ 4 ಅನ್ನ ಕಂಪೇರ್ ಮಾಡಿದ್ರೆ 15 ಈಸ್ ಗ್ರೇಟರ್ ದ್ಯಾನ್ 4. ಗ್ರೇಟರ್ ವ್ಯಾಲ್ಯೂ ಬಂದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತ ವ್ಯಾಲ್ಯೂ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡೋಣ. ಸೊ 15 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆದ್ರೆ ಈ ಜಾಗಕ್ಕೆ ಹೋಗುತ್ತೆ, ಈ ಜಾಗದಲ್ಲಿ ಎಂಟಿ ಸ್ಪೇಸ್ ಉಳ್ಕೊಂಡಂಗೆ ಆಯ್ತು. 15 16 13 2 ಮತ್ತೆ 1. ಈಗ ನಮ್ಮ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಯಾವುದೇ ಒಂದು ಎಲಿಮೆಂಟ್ ಇಲ್ಲ ಟೆಂಪರರಿ ಸ್ಪೇಸ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡೋದಕ್ಕೆ. ಸೊ ಇವಾಗ ಏನ್ ಮಾಡ್ತೀನಿ, ಆ ಎಲಿಮೆಂಟ್ ಅನ್ನ ತಗೊಂಡ್ಬಂದು ಖಾಲಿ ಜಾಗದಲ್ಲಿ ಕೂರಿಸ್ತೀನಿ 4. ಸೊ ಇವಾಗ 16 ವರ್ಗು ಕೂಡ ನಮಗೆ ಸಾರ್ಟ್ ಆಗಿದೆ. ಸಾರ್ಟೆಡ್ ಸಬ್ ಲಿಸ್ಟ್, ಅನ್ಸಾರ್ಟೆಡ್ ಸಬ್ ಲಿಸ್ಟ್. ನೋಡಿ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಎಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, 4 15 16. ಎಸ್. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಅಂತಂದ್ರೆ ನಾವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ತಿದೀವಿ ಅಂತ. ನೆಕ್ಸ್ಟ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು 13. ಸೊ ಅದನ್ನ ನಾವು ಟೆಂಪರರಿ ಸ್ಪೇಸ್ಗೆ ಇಡಬೇಕು. ಟೆಂಪರರಿ ಸ್ಪೇಸ್ಗೆ 13 ಬಂತು. ಈಗ 13 ಅನ್ನ ನಾವು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳ ಜೊತೆ ಕಂಪೇರ್ ಮಾಡಬೇಕು. ಅದು ಕೂಡ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಮೊದಲನೇ ಎಲಿಮೆಂಟ್ ಯಾವುದು 16. ಸೊ 16 ಮತ್ತೆ 13 ಕಂಪೇರ್ ಮಾಡಿದ್ರೆ 16 ಈಸ್ ಗ್ರೇಟರ್ ದ್ಯಾನ್ 13. ಯಾವಾಗ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ನಮ್ಮ ಟೆಂಪರರಿ ಸ್ಪೇಸಿಗಿಂತ ಜಾಸ್ತಿ ಆಗಿರುತ್ತೆ ಅವಾಗ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ 4 ಅದೇ ಜಾಗದಲ್ಲಿ ಉಳಿಯುತ್ತೆ, 15 ಕೂಡ ಅದೇ ಜಾಗ. 16 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. 13 ಜಾಗ ಎಂಟಿ ಆಗಿದೆಯಲ್ಲ, ಯಾಕಂತಂದ್ರೆ 13 ಅನ್ನ ಟೆಂಪರರಿ ಸ್ಪೇಸ್ಗೆ ಕಳಿಸಿರೋದ್ರಿಂದ ಆ ಜಾಗಕ್ಕೆ 16 ಹೋಗುತ್ತೆ. 2 ಮತ್ತೆ 1 ಅದೇ ಜಾಗದಲ್ಲಿ ಉಳ್ಕೊಂತು. ನೆಕ್ಸ್ಟ್ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಯಾವುದು 15. ಸೊ 15 ಮತ್ತೆ 13 ಕಂಪೇರ್ ಮಾಡಿದ್ರೆ 15 ಈಸ್ ಗ್ರೇಟರ್ ದ್ಯಾನ್ 13. ಸೊ ಏನ್ ಮಾಡಬೇಕು, ಮತ್ತೆ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು 15 ಅನ್ನ. 4 ಅದೇ ಜಾಗದಲ್ಲಿ ಉಳ್ಕೊಂತು, 15 ಈ ಎಂಟಿ ಸ್ಪೇಸಿಗೆ ಬಂತು. 16 2 ಮತ್ತೆ 1 ಅದೇ ರೀತಿ ಉಳ್ಕೊಂತವೆ. ನೆಕ್ಸ್ಟ್ ಎಲಿಮೆಂಟ್ ಯಾವುದು 4. ಸೊ 4 ಮತ್ತೆ ನೀವು 13 ಅನ್ನ ಕಂಪೇರ್ ಮಾಡಿದ್ರೆ 4 ಈಸ್ ಲೆಸ್ ದ್ಯಾನ್ 13. ಯಾವಾಗ ಲೆಸ್ ದ್ಯಾನ್ 13 ಅಂದ್ರೆ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಟೆಂಪರರಿ ಸ್ಪೇಸ್ ಗಿಂತ ಲೆಸ್ ಬರುತ್ತೆ, ನೀವು ಅಲ್ಲಿ ಪ್ರೋಸೆಸ್ ಅನ್ನ ಸ್ಟಾಪ್ ಮಾಡಿ ಆ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ವ್ಯಾಲ್ಯೂನ ತಗೊಂಡ್ಬಂದು ಎಂಟಿ ಸ್ಪೇಸ್ ಹಾಕ್ಬೇಕು. ಯಾವಾಗ ನಮ್ಮ ಸಾರ್ಟೆಡ್ ಸಬ್ ಲಿಸ್ಟ್ ವ್ಯಾಲ್ಯೂ ಟೆಂಪರರಿ ಸ್ಪೇಸ್ ಗಿಂತ ಕಡಿಮೆ ಇರುತ್ತೆ ಅವಾಗ ಪ್ರೋಸೆಸ್ ಅನ್ನ ಅಲ್ಲೇ ಸ್ಟಾಪ್ ಮಾಡಿ ಟೆಂಪರರಿ ಸ್ಪೇಸ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ತಗೊಂಡ್ಬಂದು ಎಂಟಿ ಸ್ಪೇಸ್ ಹಾಕ್ಬೇಕು. ಸೊ ಇವಾಗ 16 ವರ್ಗೂ ಸಾರ್ಟ್ ಆಗಿದೆ. ಸಾರ್ಟೆಡ್ ಸಬ್ ಲಿಸ್ಟ್ ನೋಡಿ ಎಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಎಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಇನ್ನು ಉಳಿದಿರುವಂತಹ 2 ಎಲಿಮೆಂಟ್ ಗಳು ಮಾತ್ರ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇದೆ. ಸೊ ಸೇಮ್ ಅಪ್ಲೈ ಮಾಡಿ. ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಅನ್ನ ನಾವು ಟೆಂಪರರಿ ಸ್ಪೇಸ್ ಅಲ್ಲಿ ಇಡ್ತೀವಿ, ಬರುತ್ತೆ. ನೆಕ್ಸ್ಟ್ ಇವಾಗ ಸಾರ್ಟೆಡ್ ಸಬ್ ಲಿಸ್ಟ್ ಜೊತೆ ಅದನ್ನ ಕಂಪೇರ್ ಮಾಡಬೇಕು ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ಮೊದಲನೇ ಎಲಿಮೆಂಟ್ ಯಾವುದು 16. ಸೊ 16 ಮತ್ತೆ ಟೆಂಪರರಿ ಸ್ಪೇಸ್ ವ್ಯಾಲ್ಯೂ 2 ಎರಡನ್ನ ಕಂಪೇರ್ ಮಾಡಿದ್ರೆ 16 ಈಸ್ ಗ್ರೇಟರ್ ದ್ಯಾನ್ 2. ಯಾವಾಗ ಸಾರ್ಟೆಡ್ ಸಬ್ ಲಿಸ್ಟ್ ಎಲಿಮೆಂಟ್ ಟೆಂಪರರಿ ಸ್ಪೇಸ್ ಗಿಂತ ಜಾಸ್ತಿ ಆಗುತ್ತೆ 1 ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 4 ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ, 13 ವಿಲ್ ಬಿ ಸೇಮ್, 15 ವಿಲ್ ಬಿ ಸೇಮ್. ನೆಕ್ಸ್ಟ್ 16 ಏನಾಗುತ್ತೆ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ, 1 ಅದೇ ಜಾಗದಲ್ಲಿ ಉಳ್ಕೊಂತು. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 15. ಸೊ 15 ಮತ್ತೆ 2 ಅನ್ನ ಕಂಪೇರ್ ಮಾಡಿದ್ರೆ 15 ಗ್ರೇಟರ್ ದ್ಯಾನ್ 2. ಸೊ 15 ಗ್ರೇಟರ್ ದ್ಯಾನ್ 2 ಅಂತ ಅಂದ್ರೆ ಏನ್ ಮಾಡಬೇಕು, ಅದನ್ನ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. 4 13 ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ, 15 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಯಾವುದು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ 13. ಸೊ 13 ಈಸ್ ಗ್ರೇಟರ್ ದ್ಯಾನ್ 2. ಸೊ ಗ್ರೇಟರ್ ವ್ಯಾಲ್ಯೂ ಬಂತು ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಅಂದ್ರೆ ಏನ್ ಮಾಡಬೇಕು, 1 ಬಿಟ್ಟು ಮತ್ತೆ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. 4 13 ಏನಾಗುತ್ತೆ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. 13 15 16 ಮತ್ತೆ 1. ಸೊ ಇವಾಗ ಉಳಿದಿರುವಂತಹ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ 4 2. 4 ಮತ್ತೆ 2 ಅನ್ನ ನೋಡಿದ್ರೆ 4 ಈಸ್ ಗ್ರೇಟರ್ ದ್ಯಾನ್ 2. ಸೊ ಇವಾಗ ಏನ್ ಮಾಡಬೇಕು, 4 ಅನ್ನ 1 ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ 4 ಅನ್ನ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ 4 ಇಲ್ಲಿ ಬರುತ್ತೆ, 13 15 16 ಮತ್ತೆ 1. ಇಲ್ಲಿ ಎಂಟಿ ಸ್ಪೇಸ್ ಉಳಿತು, ಅಂದ್ರೆ ನಮ್ಮ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇದ್ದಂತ ಎಲ್ಲಾ ಎಲಿಮೆಂಟ್ ಗಳ ಜೊತೆ ನಾವು ಕಂಪೇರ್ ಮಾಡಾಯ್ತು. ಇನ್ನ ಯಾವುದೇ ಎಲಿಮೆಂಟ್ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇಲ್ಲ. 12 ಇನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಯಾವುದು ಇಲ್ಲ, 2 ಜೊತೆ ಕಂಪೇರ್ ಮಾಡೋದಕ್ಕೋಸ್ಕರ. ಸೊ ಇವಾಗ ಏನ್ ಮಾಡ್ತೀವಿ, ಆ ಟೆಂಪರರಿ ವ್ಯಾಲ್ಯೂನ ತಗೊಂಡ್ಬಂದು ಇಲ್ಲಿ ಕೂರಿಸ್ತೀವಿ. ಸೊ ಇವಾಗ 16 ವರ್ಗು ಕೂಡ ನಮಗೆ ಸಾರ್ಟೆಡ್ ಸಬ್ ಲಿಸ್ಟ್ ಸಿಕ್ಕಿದೆ, ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ.
ಇನ್ನು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ನಮಗೆ ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದು, ಅದು 1. ಸೊ ಅದನ್ನ ನಾವು ಟೆಂಪರರಿ ಸ್ಪೇಸ್ ಅಲ್ಲಿ ಇಡೋಣ. ಸೊ 1 ಅನ್ನ ನಾನು ಟೆಂಪರರಿ ಸ್ಪೇಸ್ ಅಲ್ಲಿ ಇಟ್ಟೆ. ಸೊ ಒಂದೇ ಒಂದು ಅರೇಯಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ಮಲ್ಟಿಪಲ್ ಅರೇಸ್ ಅಲ್ಲಿ ಚೇಂಜ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ತುಂಬಾ ಲೆಂತಿ ಪ್ರೋಸೆಸ್ ಆಗುತ್ತೆ, ಅದಕ್ಕೋಸ್ಕರ. ಈಗ ನೋಡಿ 1 ಅನ್ನ ನಾನು ಸಾರ್ಟೆಡ್ ಸಬ್ ಲಿಸ್ಟ್ ಜೊತೆ ಕಂಪೇರ್ ಮಾಡಬೇಕು. ಮೊದಲನೇ ಎಲಿಮೆಂಟ್ ಯಾವುದು? 16. ಸೊ 16 ಮತ್ತೆ 1 ಅನ್ನ ಕಂಪೇರ್ ಮಾಡಿದ್ರೆ 16 ಗ್ರೇಟರ್ ದ್ಯಾನ್ 1. ಸೊ ಏನ್ ಮಾಡಬೇಕು, ಆ 16 ಅನ್ನ 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. 2 ವಿಲ್ ಬಿ ಸೇಮ್, 4 ವಿಲ್ ಬಿ ಸೇಮ್, 13 ವಿಲ್ ಬಿ ಸೇಮ್, 15 ವಿಲ್ ಬಿ ಸೇಮ್. 16 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಆಯ್ತು. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 15. ಸೊ 15 ಮತ್ತೆ 1 ಅನ್ನ ಕಂಪೇರ್ ಮಾಡಿದ್ರೆ 15 ಗ್ರೇಟರ್ ದ್ಯಾನ್ 1. ಸೊ ಸಾರ್ಟೆಡ್ ಸಬ್ ಲಿಸ್ಟ್ ಎಲಿಮೆಂಟ್ ಟೆಂಪರರಿ ಸ್ಪೇಸ್ಗಿಂತ ಜಾಸ್ತಿ ಇದ್ದಾಗ ಏನ್ ಮಾಡಬೇಕು, 1 ಬಿಟ್ ರೈಟ್ ಸೈಡ್ ಶಿಫ್ಟ್ ಮಾಡಬೇಕು. ಸೊ 15 ಇಲ್ಲೋಗುತ್ತೆ. ನಾನು ಇದೇ ಸ್ಟೆಪ್ ಅಲ್ಲಿ ತೋರಿಸ್ತೀನಿ, ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಂತ ಹೋಗಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 13. 13 ಗ್ರೇಟರ್ ದ್ಯಾನ್ 1 ಅಲ್ವಾ? ಸೊ ಇವಾಗ 13 ಕೂಡ 1 ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ 4 ಗ್ರೇಟರ್ ದ್ಯಾನ್ 1. ಸೊ 4 ಕೂಡ 1 ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. 2 ಗ್ರೇಟರ್ ದ್ಯಾನ್ 1. ಸೊ 2 ಕೂಡ 1 ಬಿಟ್ಟು ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಸೊ ಇನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ನಮಗೆ ಕಂಪೇರ್ ಮಾಡೋದಕ್ಕೋಸ್ಕರ. ಸೊ 1 ಬಂದು ಈ ಜಾಗದಲ್ಲಿ ಕೂರುತ್ತೆ. ನೋಡಿ, ಇದು ಫೈನಲ್ ಅರೆ. 1 2 4 13 15 16. ಸೊ ಪ್ರತಿಯೊಂದು ಎಲಿಮೆಂಟ್ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಸೊ ಇದು ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಟೆಕ್ನಿಕ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮ್ಗೆ ಈ ಒಂದು ಟಾಪಿಕ್ ಮೇಲೆ ಹೋಲ್ಡ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.